ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜುಲೈ 5ರ ಮಾರ್ಕೆಟ್ ಅಪ್ಡೇಟ್ ನ ನೋಡೋದಾದ್ರೆ ಮಾರ್ಕೆಟ್ ನಲ್ಲಿ ಒಂದು ಫ್ಲಾಟ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ನಿಫ್ಟಿನಲ್ಲಿ ಕೇವಲ 9 ಪಾಯಿಂಟ್ಗಳಷ್ಟು ಗೇನ್ ಮಾತ್ರ ಇವತ್ತು ನೋಡೋದಕ್ಕೆ ಸಿಕ್ತು. 19,398ರಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 19,400 ಲೆವೆಲ್ ಅಲ್ಲಿ ನಿಫ್ಟಿ ಒಂದು ರೆಸಿಸ್ಟೆನ್ಸ್ ಅನ್ನ ಫೇಸ್ ಮಾಡ್ತಾ ಇದೆ. ಸೆನ್ಸೆಕ್ಸ್ ಅಲ್ಲೂ ಕೂಡ 33 ಪಾಯಿಂಟ್ಗಳಷ್ಟು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 149 ಪಾಯಿಂಟ್ಗಳ ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಜುಲೈ 6 ಗುರುವಾರದ ದಿನ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ನೋಡ್ಬೇಕಾಗುತ್ತೆ ನಾಳೆ ದಿನ ಮಾರ್ಕೆಟ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಬಜಾಜ್ ಆಟೋ, ಡಿವಿಸ್ ಲ್ಯಾಬ್ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಎರಡು ಸ್ಟಾಕ್ಗಳಲ್ಲಿ 5.5%ಗೂ ಹೆಚ್ಚಿನ ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಹೀರೋ ಮೋಟೋಕಾಪ್ ನಲ್ಲಿ 4%ಗೂ ಹೆಚ್ಚಿನ ಗೇನ್ ನೋಡೋದಕ್ಕೆ ಸಿಕ್ತು. ನಿನ್ನೆ ಕೂಡ ಸ್ಟಾಕ್ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು. ಇವತ್ತು ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. ಇದಕ್ಕೆ ರೀಸನ್ ಇವರು ಆರ್ಲಿ ಡೇವಿಡ್ಸನ್ ನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ತೀವಿ ಅಂತ ಕಮೆಂಟ್ರಿಯನ್ನ ಕೊಟ್ಟಿದ್ದಾರೆ. ಅದು ಸ್ಟಾಕ್ ನ ಪಾಸಿಟಿವ್ ಟ್ರೆಂಡ್ಗೆ ಕಾರಣ ಆಗಿದೆ. HDFC ಲೈಫ್ ನಲ್ಲೂ ಕೂಡ 4%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಮಾರುತಿ ಸುಜುಕಿ ಕೂಡ 3.5% ನಷ್ಟು ಗೇನ್ ನೊಂದಿಗೆ ಕ್ಲೋಸ್ ಆಗಿದೆ. ಮಾರುತಿ ಸುಜುಕಿ ಮೊದಲನೇ ಬಾರಿಗೆ 10,000 ಲೆವೆಲ್ ಅನ್ನ ಇವತ್ತು ಕ್ರಾಸ್ ಮಾಡಿತ್ತು. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ HDFC ಬ್ಯಾಂಕ್, HDFC ಲಿಮಿಟೆಡ್ ನೋಡೋದಕ್ಕೆ ಸಿಗ್ತದೆ. HDFC ಬ್ಯಾಂಕ್, HDFC ಲಿಮಿಟೆಡ್ ನಲ್ಲಿ ಮರ್ಜರ್ ನ ನ್ಯೂಸ್ ಬಂದ ಮೇಲಿಂದ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತಿತ್ತು. ಹೈಯರ್ ಲೆವೆಲ್ ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಐಶರ್ ಮೋಟಾರ್ಸ್ ನಿನ್ನೆ ಕೂಡ 6% ನಷ್ಟು ಕರೆಕ್ಟ್ ಆಗಿತ್ತು. ಇವತ್ತು ಕೂಡ 2% ನ ಕರೆಕ್ಷನ್ ಐಶರ್ ಮೋಟಾರ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹೀರೋ ಮೋಟೋಕಾಪ್ ತಮ್ಮ ಒಂದು ಟೂ ವೀಲರ್ ಸೆಗ್ಮೆಂಟ್ ನಲ್ಲಿ ಹೆಚ್ಚಿನ ಒಂದು ಮಾರ್ಕೆಟ್ ಶೇರ್ ಅನ್ನ ಪಡ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಿರೋದ್ರಿಂದ ಐಶರ್ ಮೋಟಾರ್ಸ್ ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಇದು ಜಸ್ಟ್ ಶಾರ್ಟ್ ಟರ್ಮ್ ನ ಒಂದು ಪ್ಯಾನಿಕ್ ಆಗಿರುತ್ತೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್, UPL ಎರಡು ಕಂಪನಿಗಳಲ್ಲಿ ಇವತ್ತು 1%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ಒಳ್ಳೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಕಂಟಿನ್ಯೂ ಆಗ್ತಿದೆ. 1,600 ಕೋಟಿ ಅಮೌಂಟ್ನಷ್ಟು ನೆಟ್ ಬೈಯಿಂಗ್ FIIs ಕಡೆಯಿಂದ ಬಂದಿದೆ. ಹಾಗೆ DIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 439 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ DIIs ಕಡೆಯಿಂದ ಬಂದಿದೆ. HDFC ಬ್ಯಾಂಕ್ ಹಾಗೆ HDFC ಲಿಮಿಟೆಡ್ ನ ಮರ್ಜರ್ ಆದ್ಮೇಲೆ HDFC ಲಿಮಿಟೆಡ್ ನಿಫ್ಟಿ 50 ಇಂದ ಆಚೆ ಹೋಗುತ್ತೆ. ಸೊ HDFC ಲಿಮಿಟೆಡ್ ಅನ್ನ ಬೇರೆ ಯಾವುದಾದ್ರೂ ಕಂಪನಿ ರೀಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಈಗ NSE ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬಂದಿದೆ. LTI ಮೈಂಟ್ರಿ HDFC ಲಿಮಿಟೆಡ್ ಅನ್ನ ನಿಫ್ಟಿ 50ಯಲ್ಲಿ ರೀಪ್ಲೇಸ್ ಮಾಡುತ್ತೆ. 13ನೇ ತಾರೀಕು ಈ ಒಂದು ರೀಪ್ಲೇಸ್ಮೆಂಟ್ ಆಗುತ್ತೆ. ಸೊ 13ನೇ ತಾರೀಕು HDFC ಲಿಮಿಟೆಡ್ ಮಾರ್ಕೆಟ್ ನಿಂದ ಡಿಲಿಸ್ಟ್ ಆಗಿ ಆ ಒಂದು ಪ್ಲೇಸ್ ಅನ್ನ LTI ಮೈಂಟ್ರಿ ಪಡ್ಕೊಳ್ಳುತ್ತೆ. ಸೊ ನಿಫ್ಟಿ 50ಗೆ ಎಂಟ್ರಿಯನ್ನು ಪಡ್ಕೊಳ್ಳುವಂಥ ಸ್ಟಾಕ್ ನಿಫ್ಟಿ 50 ಇಂಡೆಕ್ಸ್ ನಲ್ಲಿ ಯಾರೆಲ್ಲ ಫಂಡ್ ಮ್ಯಾನೇಜರ್ಸ್ ಇನ್ವೆಸ್ಟ್ ಮಾಡ್ತಾರೆ ಅವರೆಲ್ಲರೂ ಕೂಡ ಆ ಒಂದು ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಹೆಚ್ಚಿನ ಒಂದು ಇನ್ಫ್ಲೋನ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. LTI ಮೈಂಟ್ರಿನಲ್ಲಿ ಅಪ್ರಾಕ್ಸಿಮೇಟ್ಲಿ $172 ಮಿಲಿಯನ್ ನ ಇನ್ಫ್ಲೋ ಬರುವಂತ ಚಾನ್ಸಸ್ ಇದೆ. ಬಟ್ ಆಲ್ರೆಡಿ LTI ಮೈಂಟ್ರಿ ನಿಫ್ಟಿ ನೆಕ್ಸ್ಟ್ 50ಯ ಪಾರ್ಟ್ ಆಗಿದ್ರಿಂದ ಅಲ್ಲಿ ಸ್ವಲ್ಪ ಔಟ್ಫ್ಲೋ ಆಗುತ್ತೆ. ಅಂದ್ರೆ ಯಾರೆಲ್ಲ LTI ಮೈಂಟ್ರಿನಲ್ಲಿ ಫಂಡ್ ಮ್ಯಾನೇಜರ್ಸ್ ಇನ್ವೆಸ್ಟ್ ಮಾಡಿದ್ರು ಅವರು ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಆಚೆ ತೆಗಿಬೇಕಾಗುತ್ತೆ. ಸೊ ಅದರಿಂದ $50 ಮಿಲಿಯನ್ ಔಟ್ಫ್ಲೋ ಬರುವಂತ ಚಾನ್ಸಸ್ ಇರುತ್ತೆ. ಬಟ್ ಓವರ್ ಆಲ್ ಕಂಪೇರ್ ಮಾಡಿದ್ರು ಕೂಡ 125ರಿಂದ $130 ಮಿಲಿಯನ್ ನ ಇನ್ಫ್ಲೋ LTI ಮೈಂಟ್ರಿಯಲ್ಲಿ ಬರುವಂತ ಚಾನ್ಸಸ್ ಇದೆ. ಇದು ಖಂಡಿತವಾಗ್ಲೂ LTI ಮೈಂಟ್ರಿಗೆ ಪಾಸಿಟಿವ್ ಆಗಿರುತ್ತೆ. ಅದರಿಂದ ಇವತ್ತು ಸ್ಟಾಕ್ ಪ್ರೈಸ್ 52 ವೀಕ್ ಹೈ ಅನ್ನು ಕೂಡ ಟಚ್ ಮಾಡಿದೆ. ಬಟ್ ಹೈಯರ್ ಲೆವೆಲ್ ನಿಂದ ಒಳ್ಳೆ ಒಂದು ಪ್ರಾಫಿಟ್ ಬುಕಿಂಗ್ ಕೂಡ ಬರೋದು ಕಾಣಿಸ್ತಿದೆ. ಸೊ ಯಾರೆಲ್ಲ ಲೋವರ್ ಲೆವೆಲ್ಗಳಲ್ಲಿ ಎಂಟ್ರಿಯನ್ನ ತಗೊಂಡಿದ್ರು 52 ವೀಕ್ ಹೈ ಬಂದಿದ ತಕ್ಷಣ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗೆ Q1, Q2 ನಲ್ಲಿ IT ಇಂಡಸ್ಟ್ರಿಗಳಿಂದ ಅಷ್ಟು ಒಳ್ಳೆ ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಅದರಿಂದ ತುಂಬಾ ಜನ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ. ಬಟ್ ನಿಫ್ಟಿ 50ಯ ಎಂಟ್ರಿ ಖಂಡಿತವಾಗ್ಲೂ LTI ಮೈಂಟ್ರಿಗೆ ಪಾಸಿಟಿವ್ ಆಗುತ್ತೆ. ಸೊ ಈಗ LTI ಮೈಂಟ್ರಿ ನಿಫ್ಟಿ 50ಗೆ ಹೋಗ್ತಿದೆ ಅಂದಾಗ ಆ ಒಂದು ಪ್ಲೇಸ್ ಅನ್ನ ಬೇರೆ ಕಂಪನಿ ತಗೋಬೇಕಾಗುತ್ತೆ. ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ನಿಫ್ಟಿ ನೆಕ್ಸ್ಟ್ 50ಗೆ ಎಂಟ್ರಿಯನ್ನ ಕೊಡ್ತಿದೆ. ಸೊ ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ನಲ್ಲೂ ಕೂಡ ಹೆಚ್ಚಿನ ಒಂದು ಇನ್ಫ್ಲೋ ಬರುವಂತ ಚಾನ್ಸಸ್ ಇದೆ. ಸೊ ಯಾರೆಲ್ಲ ಫಂಡ್ ಮ್ಯಾನೇಜರ್ಸ್ಗಳು ನಿಫ್ಟಿ ನೆಕ್ಸ್ಟ್ 50ಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದು LTI ಮೈಂಟ್ರಿಯಲ್ಲಿ ಸ್ಟೇಕ್ ಅನ್ನ ಹೊಂದಿರ್ತಾರೆ. ಸೊ ಅದನ್ನ ಅವರು ಸೆಲ್ ಮಾಡಿ ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಅಲ್ಲಿ ಸ್ಟೇಕ್ ಅನ್ನ ಬೈ ಮಾಡ್ಕೋಬೇಕಾಗುತ್ತೆ. ಇದರಿಂದ ಆಲ್ಮೋಸ್ಟ್ $50 ಮಿಲಿಯನ್ ಇನ್ಫ್ಲೋ ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಅಲ್ಲಿ ಬರುವಂತ ಚಾನ್ಸಸ್ ಇದೆ. ಸೊ ಅದರಿಂದ ಜಿಂದಾಲ್ ಸ್ಟೀಲ್ ಅಂಡ್ ಪವರ್ 2%ಗೂ ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. HDFC ಲಿಮಿಟೆಡ್ ನಿಫ್ಟಿ ಫಿನಾನ್ಷಿಯಲ್ ಸರ್ವಿಸಸ್ ನ ಪಾರ್ಟ್ ಕೂಡ ಆಗಿತ್ತು. LTI ಮೈಂಟ್ರಿ ಒಂದು IT ಸೆಕ್ಟರ್ ನ ಕಂಪನಿ ಆಗಿರೋದ್ರಿಂದ ಅದನ್ನ ನಿಫ್ಟಿ ಫಿನಾನ್ಷಿಯಲ್ ಸರ್ವಿಸಸ್ ನಲ್ಲಿ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ LIC ಹೌಸಿಂಗ್ ಫಿನಾನ್ಸ್ ನಿಫ್ಟಿ ಫಿನಾನ್ಷಿಯಲ್ ಸರ್ವಿಸಸ್ ನಲ್ಲಿ HDFC ಲಿಮಿಟೆಡ್ ಅನ್ನ ರೀಪ್ಲೇಸ್ ಮಾಡ್ತಾ ಇದೆ. ಇದರಿಂದ LIC ಹೌಸಿಂಗ್ ಫಿನಾನ್ಸ್ ನಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಪ್ರಾಫಿಟ್ ಬುಕಿಂಗ್ ಬರ್ತಿರೋದು ಕಾಣಿಸ್ತಿದೆ. ಸಂವರ್ಧನ್ ಮದರ್ಸನ್ ಸುಮಿ ಇಂಟರ್ನ್ಯಾಷನಲ್ ಕೂಡ ಇವತ್ತು 6%ಗೂ ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇವರ ಸಬ್ಸಿಡರಿ ಕಂಪನಿ ಆಗಿರುವಂತಹ SMRP ಇನ್ನೊಂದು ಆಟೋ ಪಾರ್ಟ್ಸ್ ಕಂಪನಿಯನ್ನ ಅಕ್ವೈರ್ ಮಾಡ್ಕೊತಿದ್ದಾರೆ. ಯಾಚಿಯೋ ಇಂಡಸ್ಟ್ರಿನಲ್ಲಿ SMRP ಸ್ಟೇಕ್ ಅನ್ನ ಬೈ ಮಾಡ್ಕೊಳ್ತಿದ್ದಾರೆ. ಈ ಒಂದು ಜಾಯಿಂಟ್ ವೆಂಚರ್ಸ್ ನಲ್ಲಿ SMRP 81% ನಷ್ಟು ಸ್ಟೇಕ್ ಅನ್ನು ಹೋಲ್ಡ್ ಮಾಡ್ತಾರೆ. ಹಾಗೆ ಯಾಚಿಯೋ ಬಳಿಯಲ್ಲೂ ಕೂಡ 19% ನಷ್ಟು ಸ್ಟೇಕ್ ಇರುತ್ತೆ.
ಸೊ ಇದು ಸಂವರ್ಧನ್ ಮದರ್ಸನ್ ಸುಮಿಗೆ ಪಾಸಿಟಿವ್ ಆಗುತ್ತೆ ಅಂತ CLSA ತಮ್ಮ ಟಾರ್ಗೆಟ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. 102ರ ಟಾರ್ಗೆಟ್ CLSA ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಈಗ ಸಂವರ್ಧನ್ ಮದರ್ಸನ್ ಸುಮಿ ಇಂಟರ್ನ್ಯಾಷನಲ್ 90ರ ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ITCಯ ಪಾಸಿಟಿವ್ ರ್ಯಾಲಿ ಕೂಡ ಕಂಟಿನ್ಯೂ ಆಗ್ತದೆ. ಕಳೆದ 5 ಟ್ರೇಡಿಂಗ್ ಸೆಷನ್ಗಳಲ್ಲಿ 6% ನಷ್ಟು ITC ರ್ಯಾಲಿ ಆಗಿದೆ. ಇದಕ್ಕೆ ರೀಸನ್ ಇವರ ಹೋಟೆಲ್ ಬಿಸ್ನೆಸ್ ಡಿಮರ್ಜ್ ಆಗ್ಬೋದು ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. CNBC TV 18 ಕೂಡ ಇದನ್ನ ರಿಪೋರ್ಟ್ ಮಾಡಿದ್ದಾರೆ. ಸೊ ರೀಸೆಂಟ್ ಆಗಿ ನಡೆದಂತ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ITC ಚೇರ್ಮನ್ ಸಂಜೀವ್ ಪುರಿ ಅವರು ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಸೊ ಹೋಟೆಲ್ ಬಿಸ್ನೆಸ್ ಅನ್ನ ಇನ್ನಷ್ಟು ರಿವ್ಯಾಂಪ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದರಿಂದ ITC ಇಂದ ಹೋಟೆಲ್ ಬಿಸ್ನೆಸ್ ಡಿಮರ್ಜ್ ಆಗುವಂತ ಚಾನ್ಸಸ್ ಇದೆ. ITC ಬ್ರಾಂಡೆಡ್ ಹೋಟೆಲ್ಗಳನ್ನ ನಡೆಸುವಂತ ಕಂಪನಿ ಆಗಿರ್ತಾರೆ. 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳನ್ನ ITC ನಡೆಸ್ತಾರೆ. ಹಾಗೆ ಅವರ ರೂಮ್ ರೆಂಟ್ ಹಾಗೆ ಬೇರೆ ಚಾರ್ಜಸ್ಗಳು ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಓವರ್ ಆಲ್ ITCಯ ರೆವೆನ್ಯೂ ಅಲ್ಲಿ ಅತಿ ಕಡಿಮೆ ಕಾಂಟ್ರಿಬ್ಯೂಷನ್ ಹೋಟೆಲ್ ಸೆಗ್ಮೆಂಟ್ ಇಂದ ಬರುತ್ತೆ. ಹಾಗೆ ಹೆಚ್ಚಿನ ಖರ್ಚನ್ನ ITC ಹೋಟೆಲ್ ಬಿಸ್ನೆಸ್ ನ ಮೇಲೆ ಮಾಡ್ತಾರೆ. ಸೊ ಅದರಿಂದ ಹೋಟೆಲ್ ಬಿಸ್ನೆಸ್ ಸಪರೇಟ್ ಆಗಿ ಡಿಮರ್ಜ್ ಆಗೋದು ITCಗೆ ಪಾಸಿಟಿವ್ ಆಗುತ್ತೆ. ಅವರ ರೆವೆನ್ಯೂಸ್ ಪ್ರಾಫಿಟ್ಸ್ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಎಕ್ಸ್ಪೆನ್ಸಸ್ ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ. ಇದರಿಂದ ನಮಗೆ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. Paytm ನಲ್ಲೂ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಇವತ್ತು ಕೂಡ 2% ಗೇನ್ ನೊಂದಿಗೆ Paytm ಕ್ಲೋಸ್ ಆಯಿತು. ಇವರು ಕೂಡ Q1 ಬಿಸ್ನೆಸ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. Q1 ಮರ್ಚೆಂಟ್ ಪೇಮೆಂಟ್ ವಾಲ್ಯೂಮ್ಸ್ 37% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಹಾಗೆ ಇವರ ಕನ್ಸ್ಯೂಮರ್ ಬೇಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ನೆಟ್ ಪೇಮೆಂಟ್ ಮಾರ್ಜಿನ್ಸ್ ನಲ್ಲೂ ಕೂಡ ಒಳ್ಳೆ ಒಂದು ಇನ್ಕ್ರೀಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಮಂತ್ಲಿ ಟ್ರಾನ್ಸಾಕ್ಟಿಂಗ್ ಯೂಸರ್ಸ್ ಗಳಲ್ಲಿ 23% ನಷ್ಟು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಓವರ್ ಆಲ್ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ Paytm ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಬಿಸ್ನೆಸ್ ಪ್ರಾಫಿಟಬಲ್ ಆಗ್ಬೋದು ಅನ್ನುವಂಥ ಪ್ರಿಡಿಕ್ಷನ್ ಅನ್ನ ಬಹಳಷ್ಟು ಬ್ರೋಕರೇಜ್ಗಳು ಮಾಡಿದ್ರು. ಸೊ ಈ ಒಂದು ಕ್ವಾರ್ಟರ್ ನಲ್ಲಿ ಲಾಸ್ ಇನ್ನಷ್ಟು ಕಡಿಮೆ ಆಗುವಂತ ಚಾನ್ಸಸ್ ಇದೆ. ಸೊ ಓವರ್ ಆಲ್ Paytm ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಅಲ್ಲಿ ಕಾಣಿಸ್ತಾ ಇದೆ. IPOಗಳ ವಿಚಾರಕ್ಕೆ ಬಂದಾಗ ಸೆನ್ಕೋ ಗೋಲ್ಡ್ ನ IPO 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಓವರ್ ಆಲ್ 2.83 ಟೈಮ್ ನಷ್ಟು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದ್ದು, ರಿಟೇಲ್ ಮತ್ತೆ NIA ಕ್ಯಾಟಗರಿ 3.8 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲೂ ಕೂಡ 0.3 ಟೈಮ್ ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಾಳೆ ಕೊನೆ ದಿನ ಆಗಿರುತ್ತೆ. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಲ್ಲಿ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. 75 ರೂಪಾಯಿಯ ಪ್ರೀಮಿಯಂ ಇವತ್ತು ನೋಡೋದಕ್ಕೆ ಸಿಗ್ತದೆ. ನೆನ್ನೆ ದಿನ 125ರ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಸೊ ಈ IPO ನಿಂದ ಇವತ್ತಿನ ದಿನ 3500ರ ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ನಾಳೆ QIB ಕಡೆಯಿಂದ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಪ್ರೀಮಿಯಂ ಇನ್ನಷ್ಟು ಇನ್ಕ್ರೀಸ್ ಆಗ್ಬೋದು. ಐಡಿಯಾ ಫೋರ್ಸ್ ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತದೆ. 525ರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಲಿಂಕಿನ್ ಟೈಮ್ ವೆಬ್ಸೈಟ್ ನಲ್ಲಿ ಇನ್ನೂ ಕೂಡ ಅಪ್ಲೋಡ್ ಆಗಿಲ್ಲ. ಸೊ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಬ್ಯಾಂಕ್ ನಿಂದ ಡೆಬಿಟ್ ಮೆಸೇಜಸ್ಗಳು ಬಂದಿರುತ್ತೆ. CNDLM ನಲ್ಲೂ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 118 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ದು 6700 ರೂಪಾಯಿವರೆಗೂ ಲಿಸ್ಟಿಂಗ್ ಗೇನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. PKH ವೆಂಚರ್ಸ್ ನಲ್ಲಿ ಫುಲ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗಲಿಲ್ಲ. ಕೇವಲ 0.6 ಟೈಮ್ ನಷ್ಟು ಮಾತ್ರ IPO ಸಬ್ಸ್ಕ್ರೈಬ್ ಆಗಿತ್ತು. ಸೊ ಅಷ್ಟೇ ಇಶ್ಯೂ ಅನ್ನ ಕಂಪನಿ ಮಾಡಬಹುದಿತ್ತು. ಬಟ್ ಅವರು IPO ನ ವಿಡ್ರಾ ಮಾಡ್ಕೊಂಡಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಇನ್ವೆಸ್ಟರ್ಸ್ಗಳು ತಮ್ಮ ಒಂದು IPO ನಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇರೋ ಒಂದು ರೀಸನ್ ಇಂದ IPO ನ ಕಂಪನಿ ವಿಡ್ರಾ ಮಾಡ್ಕೊಂಡಿದ್ದಾರೆ. ಸೊ ನೀವು ಈ ಒಂದು IPO ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ನಿಮ್ಮ ಅಮೌಂಟ್ ನಿಮಗೆ ರೀಫಂಡ್ ಆಗುತ್ತೆ. ಸೊ ಮುಂದೆ ಮತ್ತೆ ಒಳ್ಳೆ ಒಂದು ಫೈನಾನ್ಷಿಯಲ್ಸ್ ನ ಜೊತೆಯಲ್ಲಿ PKH ವೆಂಚರ್ಸ್ IPO ತರುವಂತ ಚಾನ್ಸಸ್ ಇರುತ್ತೆ. ರೀಸೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದಂತಹ ಮ್ಯಾನ್ಕೈಂಡ್ ಫಾರ್ಮಾದಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಗ್ತದೆ. 1000 ರೂಪಾಯಿ ಅರೌಂಡ್ ಅಲ್ಲಿ IPO ಪ್ರೈಸ್ ನೋಡೋದಕ್ಕೆ ಸಿಕ್ಕಿತ್ತು. ಆ ಒಂದು ಪ್ರೈಸ್ ನಿಂದ ಆಲ್ಮೋಸ್ಟ್ 30% ನಷ್ಟು ಮ್ಯಾನ್ಕೈಂಡ್ ಫಾರ್ಮಾ ಗೇನ್ ಆಗಿದೆ. ಹಾಗೆ ಮ್ಯಾನ್ಕೈಂಡ್ ಫಾರ್ಮಾ ಕೆಲವೊಂದಿಷ್ಟು ಇಂಡೆಕ್ಸ್ ಗಳಿಗೂ ಕೂಡ ಇನ್ಕ್ಲೂಡ್ ಆಗಿದೆ. ನಿಫ್ಟಿ 500, ನಿಫ್ಟಿ ಮಿಡ್ ಕ್ಯಾಪ್ 100, ನಿಫ್ಟಿ 200 ಇಂಡೆಕ್ಸ್ ನಲ್ಲಿ ಮ್ಯಾನ್ಕೈಂಡ್ ಫಾರ್ಮಾ ಸ್ಥಾನವನ್ನ ಪಡ್ಕೊಂಡಿದೆ. ಅದರಿಂದ ಹೆಚ್ಚಿನ ಒಂದು ಇನ್ಫ್ಲೋನ ಎಕ್ಸ್ಪೆಕ್ಟೇಷನ್ ಮ್ಯಾನ್ಕೈಂಡ್ ಫಾರ್ಮಾದಲ್ಲೂ ಕೂಡ ಇರುತ್ತೆ. ಹಾಗೆ ಒಳ್ಳೆ ಒಂದು ಸ್ಟಾಕ್ ಪ್ರೈಸ್ ಜಂಪ್ ನಿಂದ ಮ್ಯಾನ್ಕೈಂಡ್ ಫಾರ್ಮಾ ಲಾರ್ಜ್ ಕ್ಯಾಪ್ ಕ್ಯಾಟಗರಿಗೂ ಕೂಡ ಎಂಟರ್ ಆಗಿದೆ. IDBI ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಜಿಂದಾಲ್ ಸ್ಟೀಲ್ ಅಂಡ್ ಪವರ್, ಕೆನರಾ ಬ್ಯಾಂಕ್, TVS ಮೋಟಾರ್, ಟ್ಯೂಬ್ ಇನ್ವೆಸ್ಟ್ಮೆಂಟ್ ಈ ಎಲ್ಲ ಕಂಪನಿಗಳು ಕೂಡ ಮಿಡ್ ಕ್ಯಾಪ್ ನಿಂದ ಲಾರ್ಜ್ ಕ್ಯಾಪ್ಗೆ ಎಂಟ್ರಿಯನ್ನ ತಗೊಂಡಿದ್ದಾವೆ. ಹಾಗೆ ಸ್ಮಾಲ್ ಕ್ಯಾಪ್ ನಿಂದ ಮಿಡ್ ಕ್ಯಾಪ್ಗೂ ಕೂಡ ಕೆಲವೊಂದಿಷ್ಟು ಸ್ಟಾಕ್ಗಳು ಎಂಟರ್ ಆಗಿದ್ದಾವೆ. ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್, ಕಾರ್ಬೋರೆಂಡಮ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್, ಟ್ರಾವೆನ್ಕೋರ್ ಲಿಮಿಟೆಡ್, ಜಿಂದಾಲ್ ಸ್ಟೇನ್ಲೆಸ್, ರೈಲ್ ವಿಕಾಸ್ ನಿಗಮ್, ಭಾರತ್ ಡೈನಮಿಕ್ಸ್, IIFL ಫಿನಾನ್ಸ್ ಈ ಎಲ್ಲ ಕಂಪನಿಗಳು ಸ್ಮಾಲ್ ಕ್ಯಾಪ್ ನಿಂದ ಮಿಡ್ ಕ್ಯಾಪ್ಗೆ ಎಂಟ್ರಿಯನ್ನ ತಗೊಂಡಿದ್ದಾವೆ. ಕೆಲವೊಂದಿಷ್ಟು ಕಂಪನಿಗಳು ಲಾರ್ಜ್ ಕ್ಯಾಪ್ ನಿಂದ ಮಿಡ್ ಕ್ಯಾಪ್ಗೆ ಡಿಪ್ರಮೋಟ್ ಆಗಿದೆ. ನೈಕಾ, JSW ಎನರ್ಜಿ, ಟಾಟಾ ಎಲೆಕ್ಸಿ, ಇಂಡಸ್ ಟವರ್ಸ್, ಪೇಜ್ ಇಂಡಸ್ಟ್ರೀಸ್, ಮ್ಯಾಕ್ರೋಟೆಕ್ ಡೆವಲಪರ್ಸ್, ಇನ್ಫೋ ಎಡ್ಜ್ ಈ ಎಲ್ಲ ಕಂಪನಿಗಳು ಲಾರ್ಜ್ ಕ್ಯಾಪ್ ನಿಂದ ಮಿಡ್ ಕ್ಯಾಪ್ಗೆ ಮೂವ್ ಆಗಿದೆ. ಸೊ ಕ್ರೈಟೀರಿಯಾ ಏನಪ್ಪಾ ಲಾರ್ಜ್ ಕ್ಯಾಪ್ಗೆ ಅಂದ್ರೆ 50,000 ಕೋಟಿಯಷ್ಟು ಮಾರ್ಕೆಟ್ ಕ್ಯಾಪ್ ಅನ್ನ ಹೊಂದಿರಬೇಕಾಗುತ್ತೆ ಕಂಪನಿಗಳು. ಹಾಗೆ ಮಿಡ್ ಕ್ಯಾಪ್ ನಲ್ಲಿ ಪ್ಲೇಸ್ ಅನ್ನ ಪಡ್ಕೋಬೇಕು ಅಂದ್ರೆ 17,000 ಕೋಟಿಗೂ ಹೆಚ್ಚಿನ ಮಾರ್ಕೆಟ್ ಕ್ಯಾಪ್ ಅನ್ನ ಹೊಂದಿರಬೇಕಾಗುತ್ತೆ. 17,000 ಕೋಟಿಗೂ ಕಡಿಮೆ ಮಾರ್ಕೆಟ್ ಕ್ಯಾಪ್ ಇದ್ರೆ ಸ್ಮಾಲ್ ಕ್ಯಾಪ್ ಕ್ಯಾಟಗರಿಗೆ ಎಂಟರ್ ಆಗಬೇಕಾಗುತ್ತೆ.
IEX ನಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ 1 ಗಂಟೆ ಸುಮಾರಿಗೆ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಇಯರ್ ಆನ್ ಇಯರ್ ಇವರ ವಾಲ್ಯೂಮ್ಸ್ ಏನಿದೆ 8% ಇನ್ಕ್ರೀಸ್ ಆಗಿದೆ. ಸೊ ಈ ಒಂದು ಬಿಸ್ನೆಸ್ ಅಪ್ಡೇಟ್ ಅನ್ನ IEX ಶೇರ್ ಮಾಡಿದರೆ ಅದರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಸ್ವಲ್ಪ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ ಪ್ರಾಫಿಟ್ಸ್ ಈ ಒಂದು ಕ್ವಾರ್ಟರ್ ನಲ್ಲೂ ಕೂಡ ಫ್ಲಾಟ್ ಆಗಿರುವಂತಹ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.